ಮಕರ ರಾಶಿಯವರ ಜೀವನದಲ್ಲಿ ಮೇ 20 ನಂತರ ಆರಂಭವಾಗುವ ಸಮಯವು ಒಳಗಿನಿಂದ ಹೊರಗಿನವರೆಗೆ ಹಲವು ಬದಲಾವಣೆಗಳನ್ನು ತರುವ ಒಂದು ಮಹತ್ವದ ಹಂತವಾಗಿರುತ್ತದೆ. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಕೆಲವೊಮ್ಮೆ ನಿಧಾನವಾಗಿ ಸಾಗುತ್ತಿರುವಂತೆ ಕಾಣಬಹುದು, ಆದರೆ ಅದರ ಹಿಂದೆ ದೊಡ್ಡ ಅರ್ಥ ಅಡಗಿರುತ್ತದೆ. ನೀವು ಹಿಂದೆ ಮಾಡಿದ ಪರಿಶ್ರಮ, ತಾಳ್ಮೆ ಮತ್ತು ಜವಾಬ್ದಾರಿಯ ಮನೋಭಾವ ಈಗ ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತದೆ. ಅನೇಕ ದಿನಗಳಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಕಡಿಮೆಯಾಗುತ್ತವೆ. ಆದರೆ ಈ ಸಮಯದಲ್ಲಿ ಎಲ್ಲವೂ ಒಂದೇ ಬಾರಿ ಸುಲಭವಾಗುವುದಿಲ್ಲ. ಕೆಲವೊಮ್ಮೆ ಪರೀಕ್ಷೆಗಳ ರೂಪದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು. ಆದರೂ ಅವು ನಿಮ್ಮ ಮನೋಬಲವನ್ನು ಹೆಚ್ಚಿಸುವುದಕ್ಕಾಗಿ ಬಂದ ಅನುಭವಗಳಾಗಿರುತ್ತವೆ. ಮಕರ ರಾಶಿಯವರ ಸ್ವಭಾವವೇ ಗಂಭೀರತೆ, ಶ್ರಮ ಮತ್ತು ಸ್ಥಿರತೆಯ ಸಂಕೇತ. ಈ ಗುಣಗಳು ಮೇ 20 ನಂತರ ನಿಮ್ಮ ಬದುಕಿನಲ್ಲಿ ದೊಡ್ಡ ಬಲವಾಗಲಿವೆ. ಇತರರು ಸುಲಭವಾಗಿ ಕೈಬಿಡುವ ಪರಿಸ್ಥಿತಿಯಲ್ಲಿಯೂ ನೀವು ಹೋರಾಡುವ ಮನಸ್ಥಿತಿ ಹೊಂದಿರುವುದರಿಂದ ಕೊನೆಗೆ ಗೆಲುವು ನಿಮ್ಮ ಪಾಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಲವರು ಬರುತ್ತಾರೆ, ಹಲವರು ಹೋಗುತ್ತಾರೆ, ಆದರೆ ನಿಮ್ಮ ಗುರಿ ಮಾತ್ರ ಸ್ಥಿರವಾಗಿರುತ್ತದೆ. ಇದೇ ಗುಣ ಈ ಅವಧಿಯಲ್ಲಿ ನಿಮಗೆ ಗೌರವ ಮತ್ತು ಮಾನವನ್ನು ತಂದುಕೊಡುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳ ಸಾಧ್ಯತೆ ಇದೆ. ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಾಮರ್ಥ್ಯವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಹೆಚ್ಚು. ಹಿಂದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ಸಿಕ್ಕಿರದಿದ್ದರೂ ಈಗ ಪರಿಸ್ಥಿತಿ ಬದಲಾಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವರಿಗೆ ಬಡ್ತಿ ದೊರಕುವ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಬೇರೆ ನಗರ ಅಥವಾ ದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ದೊರಕಬಹುದು. ಆದರೆ ಹೊಸ ಅವಕಾಶ ಬಂದಾಗ ಆತುರದಲ್ಲಿ ನಿರ್ಧಾರ ಕೈಗೊಳ್ಳಬಾರದು. ಎಲ್ಲ ಅಂಶಗಳನ್ನು ಗಮನಿಸಿ ನಂತರ ಹೆಜ್ಜೆ ಇಡುವುದು ಒಳಿತು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ಸಮಯ ಭರವಸೆ ನೀಡುವ ಕಾಲವಾಗಿರುತ್ತದೆ. ಹಲವು ಸಂದರ್ಶನಗಳಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ. ಆರಂಭದಲ್ಲಿ ವಿಳಂಬವಾದರೂ ಕೊನೆಗೆ ಒಳ್ಳೆಯ ಫಲ ಸಿಗುವ ಲಕ್ಷಣಗಳಿವೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮುಂದುವರಿದರೆ ನಿರೀಕ್ಷೆಗೂ ಮೀರಿ ಯಶಸ್ಸು ದೊರಕಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಹ ಈ ಅವಧಿ ಅನುಕೂಲಕರವಾಗಿರುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಮಕರ ರಾಶಿಯವರು ಜಾಗೃತೆಯಿಂದ ಹೆಜ್ಜೆ ಇಡಬೇಕಾದ ಸಮಯ ಇದು. ಲಾಭದ ಅವಕಾಶಗಳು ಇದ್ದರೂ ತಪ್ಪು ನಿರ್ಧಾರಗಳಿಂದ ನಷ್ಟವೂ ಸಂಭವಿಸಬಹುದು. ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬೇಕು. ಪಾಲುದಾರಿಕೆ ವ್ಯವಹಾರದಲ್ಲಿ ವಿಶ್ವಾಸ ಮಾತ್ರವಲ್ಲ, ದಾಖಲೆಗಳ ಸುರಕ್ಷತೆ ಕೂಡ ಮುಖ್ಯ. ನಿಮ್ಮ ಪರಿಶ್ರಮದಿಂದ ನಿಧಾನವಾಗಿ ವ್ಯವಹಾರದಲ್ಲಿ ಸ್ಥಿರತೆ ಬರುತ್ತದೆ. ಗ್ರಾಹಕರ ವಿಶ್ವಾಸ ಹೆಚ್ಚುತ್ತದೆ. ಕೆಲವರಿಗೆ ಹೊಸ ಶಾಖೆ ಆರಂಭಿಸುವ ಯೋಚನೆ ಬರಬಹುದು. ವಿದೇಶ ಸಂಪರ್ಕ ಹೊಂದಿರುವ ವ್ಯವಹಾರಿಗಳಿಗೆ ಉತ್ತಮ ಅವಕಾಶಗಳು ದೊರಕುವ ಸೂಚನೆಗಳಿವೆ. ಹಣಕಾಸಿನ ವಿಷಯದಲ್ಲಿ ಈ ಕಾಲ ಮಿಶ್ರಫಲ ನೀಡುತ್ತದೆ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಖರ್ಚು ಕೂಡ ಹೆಚ್ಚಾಗಬಹುದು. ಮನೆ, ವಾಹನ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಕಾರಣಗಳಿಂದ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆದರೆ ನೀವು ಹಣವನ್ನು ನಿಯಂತ್ರಣದಲ್ಲಿಡುವ ಗುಣ ಹೊಂದಿರುವುದರಿಂದ ದೊಡ್ಡ ಸಂಕಷ್ಟ ಎದುರಾಗುವುದಿಲ್ಲ. ಹೂಡಿಕೆ ಮಾಡುವಾಗ ಜಾಗ್ರತೆ ಅಗತ್ಯ. ಬೇಗ ಹಣ ದ್ವಿಗುಣವಾಗುತ್ತದೆ ಎಂಬ ಮಾತುಗಳಿಗೆ ನಂಬಿಕೆ ಇಡುವುದು ತಪ್ಪು. ನಿಧಾನವಾದ ಆದರೆ ಸುರಕ್ಷಿತ ಮಾರ್ಗಗಳನ್ನು ಆರಿಸುವುದು ಒಳಿತು. ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಮನಸ್ತಾಪಗಳು ಎದುರಾಗಬಹುದು. ನಿಮ್ಮ ಮಾತಿನ ಶೈಲಿ ಗಂಭೀರವಾಗಿರುವುದರಿಂದ ಮನೆಯವರು ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಹೆಚ್ಚು ಮೃದುವಾಗಿ ಮಾತನಾಡುವುದು ಒಳಿತು. ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವ ಮನೋಭಾವ ಇದ್ದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕೊಡಲಾಗದೆ ಸಮಸ್ಯೆಗಳು ಉಂಟಾಗಬಹುದು. ಆದರೂ ನೀವು ಮನಸ್ಸಿನಿಂದ ಕುಟುಂಬವನ್ನು ಪ್ರೀತಿಸುವ ವ್ಯಕ್ತಿಯಾಗಿರುವುದರಿಂದ ಕೊನೆಗೆ ಎಲ್ಲವೂ ಸರಿಯಾಗುತ್ತದೆ. ಅವಿವಾಹಿತ ಮಕರ ರಾಶಿಯವರಿಗೆ ಈ ಅವಧಿಯಲ್ಲಿ ಹೊಸ ಸಂಬಂಧಗಳ ಅವಕಾಶಗಳು ದೊರಕಬಹುದು. ಕುಟುಂಬದ ಮೂಲಕ ಅಥವಾ ಸ್ನೇಹಿತರ ಪರಿಚಯದ ಮೂಲಕ ಒಳ್ಳೆಯ ಸಂಬಂಧ ಬರಬಹುದು. ಆದರೆ ಸಂಬಂಧದ ವಿಷಯದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು. ವ್ಯಕ್ತಿಯ ಸ್ವಭಾವ, ಕುಟುಂಬ ಮತ್ತು ಭವಿಷ್ಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ ನಂತರ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಪ್ರೀತಿಯ ಜೀವನದಲ್ಲಿ ಕೆಲವರಿಗೆ ಸಂತೋಷದ ಕ್ಷಣಗಳು ಎದುರಾಗಬಹುದು. ಹಿಂದೆ ಉಂಟಾಗಿದ್ದ ದೂರವು ಕಡಿಮೆಯಾಗಬಹುದು. ಮನಸ್ಸಿನ ಮಾತು ಹೇಳಲು ಸೂಕ್ತ ಸಮಯ ಸಿಗಬಹುದು. ಆದರೆ ಅತಿಯಾದ ನಿರೀಕ್ಷೆ ಇಡುವುದು ಬೇಸರಕ್ಕೆ ಕಾರಣವಾಗಬಹುದು. ಸಂಬಂಧದಲ್ಲಿ ನಂಬಿಕೆ ಮತ್ತು ಸಹನೆ ಮುಖ್ಯವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಈ ಅವಧಿ ಮಹತ್ವದ ಸಮಯವಾಗಿರುತ್ತದೆ. ಓದಿನಲ್ಲಿ ಗಮನ ಹೆಚ್ಚಿಸಬೇಕಾದ ಅಗತ್ಯ ಇದೆ. ಮನಸ್ಸು ಕೆಲವೊಮ್ಮೆ ಅಲೆದಾಡಬಹುದು. ಆದರೆ ಸರಿಯಾದ ಯೋಜನೆ ಮಾಡಿಕೊಂಡು ಓದಿದರೆ ಉತ್ತಮ ಫಲ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಶುಭ ಸೂಚನೆಗಳಿವೆ. ವಿದೇಶದಲ್ಲಿ ಓದಲು ಕನಸು ಕಾಣುತ್ತಿರುವವರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು.
ಶಿಕ್ಷಕರ ಮಾರ್ಗದರ್ಶನ ನಿಮ್ಮ ಪ್ರಗತಿಗೆ ಸಹಾಯ ಮಾಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ನಿರ್ಲಕ್ಷ್ಯ ಮಾಡಬಾರದು. ಹೆಚ್ಚು ಕೆಲಸ ಮತ್ತು ಒತ್ತಡದಿಂದ ದೇಹದ ಶಕ್ತಿ ಕುಗ್ಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಮಣಿಕಟ್ಟು ನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ನೀರು ಹೆಚ್ಚು ಕುಡಿಯುವುದು ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಒಳಿತು. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಮತ್ತು ಯೋಗ ಸಹಾಯಕವಾಗುತ್ತದೆ. ಆಧ್ಯಾತ್ಮಿಕವಾಗಿ ಈ ಸಮಯ ನಿಮ್ಮನ್ನು ಒಳಗಿನ ಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ದೇವಸ್ಥಾನ ಭೇಟಿ, ಮಂತ್ರ ಜಪ, ಧ್ಯಾನ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ಬರುತ್ತಿವೆ ಎಂಬ ಪ್ರಶ್ನೆ ಮನಸ್ಸಿಗೆ ಬರಬಹುದು. ಆದರೆ ಪ್ರತಿಯೊಂದು ಅನುಭವವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತದೆ ಎಂಬುದನ್ನು ಅರಿಯುವಿರಿ. ಸ್ನೇಹಿತರ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ಎಲ್ಲರ ಮೇಲೂ ಅತಿಯಾದ ನಂಬಿಕೆ ಇಡುವುದು ತಪ್ಪು. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಪಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳದೇ ಇರುವುದು ಒಳಿತು. ನಿಜವಾದ ಸ್ನೇಹಿತರು ಮಾತ್ರ ಸಂಕಷ್ಟದಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುತ್ತಾರೆ ಎಂಬ ಅನುಭವ ಈ ಅವಧಿಯಲ್ಲಿ ಸ್ಪಷ್ಟವಾಗಬಹುದು. ಮಕರ ರಾಶಿಯವರ ಜೀವನದಲ್ಲಿ ಮೇ 20 ನಂತರದ ದಿನಗಳು ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು. ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುವ ಸಮಯ ಇದು. ನೀವು ಮಾಡಿದ ಪ್ರತಿಯೊಂದು ಪರಿಶ್ರಮಕ್ಕೂ ತಕ್ಕ ಪ್ರತಿಫಲ ದೊರಕುತ್ತದೆ. ಕೆಲವೊಮ್ಮೆ ದಾರಿಯಲ್ಲಿ ಅಡೆತಡೆಗಳು ಬಂದರೂ ಅವು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮೊಳಗಿನ ಶಕ್ತಿ, ಶಿಸ್ತು ಮತ್ತು ತಾಳ್ಮೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ. ಈ ಅವಧಿಯಲ್ಲಿ ಒಂದು ಪ್ರಮುಖ ಪಾಠ ನಿಮಗೆ ತಿಳಿಯುತ್ತದೆ. ಅದು ಎಂದರೆ ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗುವುದಿಲ್ಲ. ಕೆಲವು ಯಶಸ್ಸುಗಳು ಸಮಯ ತೆಗೆದುಕೊಳ್ಳುತ್ತವೆ. ಆದರೆ ಸಮಯ ತೆಗೆದುಕೊಂಡು ಬಂದ ಯಶಸ್ಸು ಮಾತ್ರ ದೀರ್ಘಕಾಲ ಉಳಿಯುತ್ತದೆ. ನಿಮ್ಮ ಜೀವನದ ಅನೇಕ ಕನಸುಗಳು ಈಗ ನಿಧಾನವಾಗಿ ರೂಪ ಪಡೆಯಲು ಆರಂಭಿಸುತ್ತವೆ. ಹಿಂದೆ ನಿಮ್ಮನ್ನು ಕಡಿಮೆ ಅಂದವರು ಕೂಡ ನಿಮ್ಮ ಸಾಧನೆಯನ್ನು ಗಮನಿಸುವ ಸಮಯ ಬರುತ್ತದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮನಸ್ಸಿನಲ್ಲಿ ಹೊಸ ಆಶಾಭಾವನೆ ಮೂಡುತ್ತದೆ. ಕೆಲವರು ಹೊಸ ಮನೆ, ಹೊಸ ವಾಹನ ಅಥವಾ ಹೊಸ ವ್ಯವಹಾರ ಆರಂಭಿಸುವ ಯೋಚನೆ ಮಾಡಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ ಕೂಡ ಇದೆ. ಬಂಧುಗಳ ಜೊತೆಗಿನ ದೂರ ಕಡಿಮೆಯಾಗಬಹುದು. ಬಹುಕಾಲದಿಂದ ಭೇಟಿಯಾಗದವರನ್ನು ಮತ್ತೆ ಭೇಟಿಯಾಗುವ ಅವಕಾಶ ಬರುತ್ತದೆ. ಮೇ 20 ನಂತರದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಎಂಬ ಪದ ಹೆಚ್ಚು ಮಹತ್ವ ಪಡೆಯುತ್ತದೆ. ತಕ್ಷಣದ ಸಂತೋಷಕ್ಕಿಂತ ದೀರ್ಘಕಾಲದ ಭದ್ರತೆ ಮತ್ತು ಗೌರವ ನಿಮ್ಮ ಪಾಲಾಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನೊಳಗೆ ದೊಡ್ಡ ಕನಸುಗಳು ಇದ್ದರೂ ಅವುಗಳನ್ನು ಸಾಧಿಸಲು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಈಗ ಹೆಚ್ಚು ಜಾಣ್ಮೆಯಿಂದಿರುತ್ತದೆ. ಇದೇ ಕಾರಣಕ್ಕೆ ನೀವು ಇತರರಿಗಿಂತ ವಿಭಿನ್ನವಾಗಿ ಕಾಣುತ್ತೀರಿ. ಮುಂದಿನ ದಿನಗಳಲ್ಲಿ ಶನಿ ಪ್ರಭಾವದಿಂದ ಕೆಲವೊಮ್ಮೆ ಕೆಲಸಗಳು ನಿಧಾನವಾಗಿ ಸಾಗುವ ಅನುಭವವಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸಿ ನಿಮ್ಮನ್ನು ಗಟ್ಟಿಮಾಡುತ್ತದೆ. ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಪರಿಶ್ರಮವನ್ನು ಮುಂದುವರಿಸಿದರೆ ಯಶಸ್ಸು ತಪ್ಪದು. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಹೆಚ್ಚಾಗುವ ಸಮಯ ಆರಂಭವಾಗಿದೆ ಎಂಬ ಭಾವನೆ ನಿಮಗೆ ಬರಬಹುದು. ಈ ಅವಧಿಯಲ್ಲಿ ನೀವು ನಿಮ್ಮದೇ ಒಳಗಿನ ಶಕ್ತಿಯನ್ನು ಅರಿಯುವಿರಿ. ನಿಮ್ಮ ಜೀವನದ ಗುರಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಯಾವ ಜನರು ನಿಮ್ಮ ಜೊತೆ ಇರಬೇಕು, ಯಾವ ಜನರಿಂದ ದೂರ ಇರಬೇಕು ಎಂಬ ಅರಿವು ಬರುತ್ತದೆ. ಅನಗತ್ಯ ಸಂಬಂಧಗಳಿಂದ ದೂರ ಸರಿದು ನಿಜವಾದ ಸಂತೋಷವನ್ನು ಹುಡುಕುವ ಮನೋಭಾವ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಮೇ 20 ನಂತರದ ಕಾಲ ನಿಧಾನವಾದ ಆದರೆ ಬಲವಾದ ಪ್ರಗತಿಯ ಸಂಕೇತವಾಗಿದೆ. ಪರಿಶ್ರಮ, ಶಿಸ್ತು, ಸಹನೆ ಮತ್ತು ಆತ್ಮವಿಶ್ವಾಸ ನಿಮ್ಮ ಪ್ರಮುಖ ಆಯುಧಗಳಾಗುತ್ತವೆ. ಸಮಯ ಕೆಲವೊಮ್ಮೆ ಕಠಿಣವಾಗಿದ್ದರೂ ಕೊನೆಗೆ ನಿಮ್ಮ ಜೀವನದಲ್ಲಿ ಸಂತೋಷ,